ಎಸ್ ಮಾನ್ವಿತಾ, ಬಹುಶಃ ಈ ಗ್ಯಾಪ್ ಅಲ್ಲಿ ನೀವು ಪಂಜಾಬ್ ಇವತ್ತು ಸೋಲುತ್ತೆ ಅಂತಾದ್ರೆ ಯಾವ ಕಾರಣಗಳಿಂದ ಸೋಲ್ಬಹುದು ಅನ್ನೋದನ್ನು ಕೂಡ ಪಾಯಿಂಟ್ ಔಟ್ ಮಾಡ್ಕೊಂಡಿದ್ದೀರಿ ಅಂತ ನಾನು ಅನ್ಕೋತೀನಿ. See, it's a very tough choice to make. I thought, to be very honest. Of course, I'm an RCBN. ಆದ್ರೆ ನೀವು ಶ್ರೇಯಸ್ ಅಯ್ಯರ್ ಅವರ ಒಂದು ಲೀಡರ್ಶಿಪ್ ನಲ್ಲಿ ಇಫ್ ಯು ಸಿ ಹಿ ಹಸ್ ಗಿವನ್ ಲೈಕ್ ಪ್ರಾಪರ್ ಸಿಗ್ನಿಫಿಕೆಂಟ್ ಚಾಲೆಂಜ್. ಅಂದ್ರೆ ಯು ಕಾಂಟ್ ಅಂಡರ್ ಎಸ್ಟಿಮೇಟ್ ಅದರ್ ಟೀಮ್ಸ್. PB KS ಅಲ್ಲಿ ನೀವು ನೋಡಕ್ ಹೋದ್ರೆ ಪೊಟೆನ್ಶಿಯಲ್ ಪ್ಲೇಯರ್ಸ್ ಇದಾರೆ, ಅವ್ರದೇ ಒಂದು ಸ್ಟ್ರಾಟಜೀಸ್ ಇರುತ್ತೆ. ಅಂಡ್ ಒನ್ ಟೀಮ್ ಇನ್ನೊಂದ್ ಟೀಮ್ ಜೊತೆಗೆ ಆಟ ಆಡ್ಬೇಕಾದ್ರೆ ಅವರ ಸ್ಟ್ರೆಂತ್ ವೀಕ್ನೆಸ್ ಎರಡು ತಿಳ್ಕೊಂಡಿರ್ತಾರೆ. ಸರ್ ಹೇಳಿರೋ ತರ ಎಲ್ಲ ಎವ್ರಿಥಿಂಗ್ ಇಸ್ ಇನ್ ಯುವರ್ ಹೆಡ್. ಅಂದ್ರೆ ನಮ್ಮ ಫಿಸಿಕಲ್ ಸ್ಟ್ರೆಂತ್ ಜೊತೆಗೆ ಅವ್ರು ಏನ್ ಅಥ್ಲೆಟಿಕ್ ಟ್ರೈನಿಂಗ್ ಮಾಡ್ತಾರೆ ಅದ್ರ ಜೊತೆಗೆ ದೇ ವಿಲ್ ಶಾರ್ಲಿ ಟ್ರೈನ್ ದರ್ ಮೈಂಡ್ಸ್ ಆಲ್ಸೋ. ಸೊ ಅಂಡ್ ಐ ಆಮ್ ಪರ್ಸನಲಿ a fan of Shreyas also. So ಅಂದ್ರೆ ಅವರ ಒಂದು ಎಗ್ರೆಷನ್ ಆಗ್ಲಿ ಅಂದ್ರೆ ಐಮ್ ಜಸ್ಟ್ ಸೇಯಿಂಗ್. ಸೊ ಆತರ ನೋಡಕ್ ಹೋದ್ರೆ RCBಗೆ ಒಂದು ಬೇರೆನೆ ಎನರ್ಜಿ ಇದೆ. ಆ ಎನರ್ಜಿನ ಬೇರೆ ಯಾವುದೇ ಟೀಮ್ ಜೊತೆ ಕಂಪೇರ್ ಮಾಡಕ್ ಆಗಲ್ಲ. ಅಂದ್ರೆ ನಮಗೆ ಬೇರೆ ಟೀಮ್ಗಳ ಬಗ್ಗೆ ಗೌರವ ಇದೆ, ಎಲ್ಲ ಇದೆ. ಆದ್ರೆ ಅದ್ರ ಹೇಳಿರೋ ತರ ಇವ್ರ ಫ್ಯಾನ್ ಆಗಿರ್ಬೋದು, ಅವ್ರ ಫ್ಯಾನ್ ಅಂತ ಅನ್ಸಿರ್ಬೋದು. ಬಟ್ RCBಗಿರೋ ಒಂದು ವ್ಯಾಲ್ಯೂನೇ ಬೇರೆ ಅಂತ ಹೇಳ್ಬೋದು. ಸೊ ಒಂಥರ ಫೈರ್ ಪವರ್ ಒಂದು ಆ ತರದ್ ಒಂದು ಚಾಲೆಂಜ್ ಇವತ್ತು ನಮ್ಮ RCB ಅವರು ಖಂಡಿತವಾಗ್ಲೂ ಪಂಜಾಬ್ ಕಿಂಗ್ಸ್ ಅವ್ರಿಗೆ ಒಂದು ತುಂಬಾ ಚಾಲೆಂಜಿಂಗ್. ಎಸ್ ಮಾನ್ವಿತಾ, ಬಹುಶಃ ಈ ಗ್ಯಾಪ್ ಅಲ್ಲಿ ನೀವು ಪಂಜಾಬ್ ಇವತ್ತು ಸೋಲುತ್ತೆ ಅಂತಾದ್ರೆ ಯಾವ ಕಾರಣಗಳಿಂದ ಸೋಲ್ಬಹುದು ಅನ್ನೋದನ್ನು ಕೂಡ ಪಾಯಿಂಟ್ ಔಟ್ ಮಾಡ್ಕೊಂಡಿದ್ದೀರಿ ಅಂತ ನಾನು ಅನ್ಕೋತೀನಿ. See, it's a very tough choice to make. I thought, to be very honest. Of course, I'm an RCBN. ಆದ್ರೆ ನೀವು ಶ್ರೇಯಸ್ ಅಯ್ಯರ್ ಅವರ ಒಂದು ಲೀಡರ್ಶಿಪ್ ನಲ್ಲಿ ಇಫ್ ಯು ಸಿ ಹಿ ಹಸ್ ಗಿವನ್ ಲೈಕ್ ಪ್ರಾಪರ್ ಸಿಗ್ನಿಫಿಕೆಂಟ್ ಚಾಲೆಂಜ್. ಅಂದ್ರೆ ಯು ಕಾಂಟ್ ಅಂಡರ್ ಎಸ್ಟಿಮೇಟ್ ಅದರ್ ಟೀಮ್ಸ್. PB KS ಅಲ್ಲಿ ನೀವು ನೋಡಕ್ ಹೋದ್ರೆ ಪೊಟೆನ್ಶಿಯಲ್ ಪ್ಲೇಯರ್ಸ್ ಇದಾರೆ, ಅವ್ರದೇ ಒಂದು ಸ್ಟ್ರಾಟಜೀಸ್ ಇರುತ್ತೆ. ಅಂಡ್ ಒನ್ ಟೀಮ್ ಇನ್ನೊಂದ್ ಟೀಮ್ ಜೊತೆಗೆ ಆಟ ಆಡ್ಬೇಕಾದ್ರೆ ಅವರ ಸ್ಟ್ರೆಂತ್ ವೀಕ್ನೆಸ್ ಎರಡು ತಿಳ್ಕೊಂಡಿರ್ತಾರೆ. ಸರ್ ಹೇಳಿರೋ ತರ ಎಲ್ಲ ಎವ್ರಿಥಿಂಗ್ ಇಸ್ ಇನ್ ಯುವರ್ ಹೆಡ್. ಅಂದ್ರೆ ನಮ್ಮ ಫಿಸಿಕಲ್ ಸ್ಟ್ರೆಂತ್ ಜೊತೆಗೆ ಅವ್ರು ಏನ್ ಅಥ್ಲೆಟಿಕ್ ಟ್ರೈನಿಂಗ್ ಮಾಡ್ತಾರೆ ಅದ್ರ ಜೊತೆಗೆ ದೇ ವಿಲ್ ಶಾರ್ಲಿ ಟ್ರೈನ್ ದರ್ ಮೈಂಡ್ಸ್ ಆಲ್ಸೋ. ಸೊ ಅಂಡ್ ಐ ಆಮ್ ಪರ್ಸನಲಿ a fan of Shreyas also. So ಅಂದ್ರೆ ಅವರ ಒಂದು ಎಗ್ರೆಷನ್ ಆಗ್ಲಿ ಅಂದ್ರೆ ಐಮ್ ಜಸ್ಟ್ ಸೇಯಿಂಗ್. ಸೊ ಆತರ ನೋಡಕ್ ಹೋದ್ರೆ RCBಗೆ ಒಂದು ಬೇರೆನೆ ಎನರ್ಜಿ ಇದೆ. ಆ ಎನರ್ಜಿನ ಬೇರೆ ಯಾವುದೇ ಟೀಮ್ ಜೊತೆ ಕಂಪೇರ್ ಮಾಡಕ್ ಆಗಲ್ಲ. ಅಂದ್ರೆ ನಮಗೆ ಬೇರೆ ಟೀಮ್ಗಳ ಬಗ್ಗೆ ಗೌರವ ಇದೆ, ಎಲ್ಲ ಇದೆ. ಆದ್ರೆ ಅದ್ರ ಹೇಳಿರೋ ತರ ಇವ್ರ ಫ್ಯಾನ್ ಆಗಿರ್ಬೋದು, ಅವ್ರ ಫ್ಯಾನ್ ಅಂತ ಅನ್ಸಿರ್ಬೋದು. ಬಟ್ RCBಗಿರೋ ಒಂದು ವ್ಯಾಲ್ಯೂನೇ ಬೇರೆ ಅಂತ ಹೇಳ್ಬೋದು. ಸೊ ಒಂಥರ ಫೈರ್ ಪವರ್ ಒಂದು ಆ ತರದ್ ಒಂದು ಚಾಲೆಂಜ್ ಇವತ್ತು ನಮ್ಮ RCB ಅವರು ಖಂಡಿತವಾಗ್ಲೂ ಪಂಜಾಬ್ ಕಿಂಗ್ಸ್ ಅವ್ರಿಗೆ ಒಂದು ತುಂಬಾ ಚಾಲೆಂಜಿಂಗ್. ಎಸ್ ಮಾನ್ವಿತಾ, ಬಹುಶಃ ಈ ಗ್ಯಾಪ್ ಅಲ್ಲಿ ನೀವು ಪಂಜಾಬ್ ಇವತ್ತು ಸೋಲುತ್ತೆ ಅಂತಾದ್ರೆ ಯಾವ ಕಾರಣಗಳಿಂದ ಸೋಲ್ಬಹುದು ಅನ್ನೋದನ್ನು ಕೂಡ ಪಾಯಿಂಟ್ ಔಟ್ ಮಾಡ್ಕೊಂಡಿದ್ದೀರಿ ಅಂತ ನಾನು ಅನ್ಕೋತೀನಿ. See, it's a very tough choice to make. I thought, to be very honest. Of course, I'm an RCBN. ಆದ್ರೆ ನೀವು ಶ್ರೇಯಸ್ ಅಯ್ಯರ್ ಅವರ ಒಂದು ಲೀಡರ್ಶಿಪ್ ನಲ್ಲಿ ಇಫ್ ಯು ಸಿ ಹಿ ಹಸ್ ಗಿವನ್ ಲೈಕ್ ಪ್ರಾಪರ್ ಸಿಗ್ನಿಫಿಕೆಂಟ್ ಚಾಲೆಂಜ್. ಅಂದ್ರೆ ಯು ಕಾಂಟ್ ಅಂಡರ್ ಎಸ್ಟಿಮೇಟ್ ಅದರ್ ಟೀಮ್ಸ್. PB KS ಅಲ್ಲಿ ನೀವು ನೋಡಕ್ ಹೋದ್ರೆ ಪೊಟೆನ್ಶಿಯಲ್ ಪ್ಲೇಯರ್ಸ್ ಇದಾರೆ, ಅವ್ರದೇ ಒಂದು ಸ್ಟ್ರಾಟಜೀಸ್ ಇರುತ್ತೆ. ಅಂಡ್ ಒನ್ ಟೀಮ್ ಇನ್ನೊಂದ್ ಟೀಮ್ ಜೊತೆಗೆ ಆಟ ಆಡ್ಬೇಕಾದ್ರೆ ಅವರ ಸ್ಟ್ರೆಂತ್ ವೀಕ್ನೆಸ್ ಎರಡು ತಿಳ್ಕೊಂಡಿರ್ತಾರೆ. ಸರ್ ಹೇಳಿರೋ ತರ ಎಲ್ಲ ಎವ್ರಿಥಿಂಗ್ ಇಸ್ ಇನ್ ಯುವರ್ ಹೆಡ್. ಅಂದ್ರೆ ನಮ್ಮ ಫಿಸಿಕಲ್ ಸ್ಟ್ರೆಂತ್ ಜೊತೆಗೆ ಅವ್ರು ಏನ್ ಅಥ್ಲೆಟಿಕ್ ಟ್ರೈನಿಂಗ್ ಮಾಡ್ತಾರೆ ಅದ್ರ ಜೊತೆಗೆ ದೇ ವಿಲ್ ಶಾರ್ಲಿ ಟ್ರೈನ್ ದರ್ ಮೈಂಡ್ಸ್ ಆಲ್ಸೋ. ಸೊ ಅಂಡ್ ಐ ಆಮ್ ಪರ್ಸನಲಿ a fan of Shreyas also. So ಅಂದ್ರೆ ಅವರ ಒಂದು ಎಗ್ರೆಷನ್ ಆಗ್ಲಿ ಅಂದ್ರೆ ಐಮ್ ಜಸ್ಟ್ ಸೇಯಿಂಗ್. ಸೊ ಆತರ ನೋಡಕ್ ಹೋದ್ರೆ RCBಗೆ ಒಂದು ಬೇರೆನೆ ಎನರ್ಜಿ ಇದೆ. ಆ ಎನರ್ಜಿನ ಬೇರೆ ಯಾವುದೇ ಟೀಮ್ ಜೊತೆ ಕಂಪೇರ್ ಮಾಡಕ್ ಆಗಲ್ಲ. ಅಂದ್ರೆ ನಮಗೆ ಬೇರೆ ಟೀಮ್ಗಳ ಬಗ್ಗೆ ಗೌರವ ಇದೆ, ಎಲ್ಲ ಇದೆ. ಆದ್ರೆ ಅದ್ರ ಹೇಳಿರೋ ತರ ಇವ್ರ ಫ್ಯಾನ್ ಆಗಿರ್ಬೋದು, ಅವ್ರ ಫ್ಯಾನ್ ಅಂತ ಅನ್ಸಿರ್ಬೋದು. ಬಟ್
RCBಗಿರೋ ಒಂದು ವ್ಯಾಲ್ಯೂನೇ ಬೇರೆ ಅಂತ ಹೇಳ್ಬೋದು. ಸೊ ಒಂಥರ ಏನೋ ಫೈರ್ ಪವರ್, ಒಂದು ಆ ತರದ್ ಒಂದು ಚಾಲೆಂಜ್ ಇವತ್ತು ನಮ್ಮ RCB ಅವರು ಖಂಡಿತವಾಗ್ಲೂ ಪಂಜಾಬ್ ಕಿಂಗ್ಸ್ ಅವ್ರಿಗೆ ಒಂದು ಏನೋ ತುಂಬಾ ಚಾಲೆಂಜಿಂಗ್